ದಶರಥ್ ಮಾಂಜಿ ಎಂಬಾತನ ಬಗ್ಗೆ ನೀವು ಕೇಳಿದ್ದೀರಿ. ಹೆಂಡತಿ ಆಸ್ಪತ್ರೆಗೆ ಹೋಗಬೇಕಾಗಿತ್ತು, ಮಾರ್ಗ ಇರಲಿಲ್ಲ, ಬೆಟ್ಟದ ಮೇಲೆ ಹೋದಾಗ ಕಾಲು ಜಾರಿ ಬಿದ್ದುಬಿಡ್ತಾರೆ, ಹೆಂಡತಿ ಸತ್ತೋಗ್ಬಿಡ್ತಾಳೆ. ಹಾಗಾಗಿ ಒಂದು ಮಾರ್ಗ ಆಗಲೇಬೇಕು ಅಂತೇಳಿ ದೊಡ್ಡ ಒಂದು ಬೆಟ್ಟವನ್ನು ಅಗೆದು 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 ಆತನ ಬಗ್ಗೆ ಪಿಕ್ಚರ್ ಕೂಡ ಬಂದಿದೆ. ಆದರೆ ಇಲ್ಲಿ ಗೌರಿ ನಾಯ್ಕ ಎಂಬ ತಾಯಿ ಮಕ್ಕಳಿಗೆ ಕುಡಿಯೋದಕ್ಕೆ ನೀರಿಲ್ಲ ಅನ್ನೋ ಕಾರಣಕ್ಕಾಗಿ ಏಕಾಂಗಿಯಾಗಿ ಬಾವಿ ತೋಡ್ತಾ ಇದ್ದಾರೆ. ಬನ್ನಿ ಇದರ ಬಗ್ಗೆ ಒಂದು ಸ್ಟೋರಿ ನಿಮ್ಮ ಮುಂದೆ. 15 ದಿವಸದಲ್ಲಿ ನೀರು ತೆಗಿತೇನೆ, 10 ದಿವಸ ಅಂದ್ರೆ ನೀರು ಕಂಡೇ ಕಾಣ್ತೇನೆ. ಇಷ್ಟು ಮಣ್ಣು ತೆಗ್ದಿದ್ದೇನೆ. ಒಂದೆಡೆ ಕೈಯಲ್ಲಿ ಗುದ್ದಲಿ ಹಾರೆ ಹಿಡಿದು ಮಣ್ಣನ್ನ ಅಗೆಯುತ್ತಿರುವ ಮಹಿಳೆ, ಇನ್ನೊಂದೆಡೆ ತಲೆ ಮೇಲೆ ಮಣ್ಣು ಹೊತ್ತು ಮೇಲಕ್ಕೆ ಹಾಕುತ್ತಿರುವ ಈ ತಾಯಿಯ ಹೆಸರು ಗೌರಿ ನಾಯ್ಕ. ಅಷ್ಟಕ್ಕೂ ಈ ದೃಶ್ಯ ಕಂಡು ಬಂದಿದ್ದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯ ಗಣೇಶ ನಗರದಲ್ಲಿ. ಬೇಸಿಗೆ ಬಂತಂದ್ರೆ ಸಾಕು, ಇಲ್ಲಿ ನೀರಿನ ಸಮಸ್ಯೆ ಶುರುವಾಗ್ಬಿಡುತ್ತೆ. ಅದರಲ್ಲೂ ಇತ್ತೀಚೆಗೆ ಈ ಗ್ರಾಮದ ಅಂಗನವಾಡಿಯಲ್ಲಿ ನೀರಿಗೆ ಪರದಾಡೋದು ಸಾಮಾನ್ಯದ ಸಂಗತಿ. ಈ ಬಗ್ಗೆ ಅರಿತ ಗೌರಿ ನಾಯ್ಕ ಇದೀಗ ಅಂಗನವಾಡಿ ಆವರಣದಲ್ಲಿ ಏಕಾಂಗಿಯಾಗಿ ಬಾವಿ ತೋಡಿ ನೀರು ಸಿಗೋ ತನಕ ವಿಶ್ರಮಿಸೋದಿಲ್ಲ ಅನ್ನೋ ಪಣ ತೊಟ್ಟಿದ್ದಾರೆ. ಅದು ನಾ ಬೆಳಗ್ಗೆ 6 ಗಂಟೆಗೆ ಬಂದು ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಮನೆಗೆ ಹೋಗಿ ಒಂದು ಸ್ವಲ್ಪ ನೀರು ಏನಾದ್ರು ಕುಡ್ಕೊಂಡು ಮತ್ತೆ 2-3 ಗಂಟೆಗೆ ಬಂದವ ವಾಪಸ್ ಮತ್ತೆ ಸಂಜೆಗೆ ಹೋಗೋದು ನಾನು 7-7:30 ಆಗ್ತದೆ. ಈಗ ನನಗೆ ಆ ನೀರು ನೋಡೋ ತನಕ ನನಗೆ ಸಮಾಧಾನ ಇಲ್ಲ ಜೀವಕ್ಕೆ. ಒಂಥರ ಏನೋ ಒಂದು ಇದು, ಆ ಬೆಳಗ್ಗೆ ಬಂದು ಮಣ್ಣು ನೋಡಿದ ಕೂಡ ಇಷ್ಟು ಖುಷಿ ಆಗ್ತದೆ ಅಂದರೆ ಏನೋ ಒಂದು ಕೋಟಿ ಹೊನ್ನು ಬಿದ್ದಂಗೆ ಅಷ್ಟಾದ್ರೆ ಬಾಚ್ಕೊಂಡು ತರೋ ತನಕ ಪುರ್ಸತ್ತಿಲ್ಲ. ಈಗ ಗಂಗೆ ನೋಡಿ ಸಂತೋಷ ಪಡೋ ತನಕ ಪುರ್ಸತ್ತಿಲ್ಲ ನನಗೀಗ. ಈಗ ಎಷ್ಟು ತ್ರಾಸು ಬೇಕಾದ್ರೆ ಆಗಲಿ ನನಗೆ ಬೆಳಗ್ಗೆ ಬೇಗ ಬಂದು ನಾನು ಗಂಗೆ 15 ದಿವಸದೊಳಗೆ ಅವಳು ನೋಡಲೇಬೇಕು ಅಂತ ಹಠ ಹಿಡ್ಕೊಂಡೇನೆ. ಏನು ಆ ಮಾರಿಕಾಂಬೆಗೆ ಬಿಟ್ಟಿದ್ದು. ಇವಾಗ ಶಾಲೆ ಮಕ್ಕಳಿಗೆ ನೀರಿಂದು ತೊಂದರೆ ಅದೇ, ಕುಡಿಯೋ ನೀರಿಂದು ಈ ಪೈಪಿನ ನೀರೆಲ್ಲ ಮತ್ತು ಅದು ಅಡಿಗಿಂದ ಬರ್ತದೆ. ಕೊರೋನಾ ಅದೆಲ್ಲ ಬಂದು ಹೋಯ್ತಲ್ಲ, ಅದಕ್ಕೆ ಮಕ್ಕಳು ಚಲೋ ನೀರು ಕುಡೀಲಿ, ಹೊರಗೂ ಜನರು ಒಂದು 3-4 ಮನೆಗೆ ನೀರಿಲ್ಲ, ಅವರು ತಗೊಂಡು ಹೋಗಲಿ, ಎಲ್ಲರಿಗೂ ಆಯ್ತಲ್ಲ ಅನುಕೂಲ ಅಂತ ಬಂದು ಮಾಡ್ತಾ ಇದ್ದೇನೆ. ಜನವರಿ 30ಕ್ಕೆ ಬಾವಿ ತೋಡಲು ಶುರು ಮಾಡಿದ್ದು ಇದೀಗ 15 ಅಡಿಗೂ ಹೆಚ್ಚು ಆಳ ಬಾವಿ ತೋಡಲಾಗಿದೆ. ಕೂಲಿನಾಲಿ ಮಾಡಿಕೊಂಡು ಜೀವನ ಸಾಗಿಸೋ ಈ ಗೌರಿ ತನ್ನಿಂದ ಸಮಾಜಕ್ಕೆ ಏನಾದರೂ ಸಹಾಯವಾಗಲಿ ಅಂತ ಈ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ನಮಗೆ ಇಲ್ಲಿ ಅಂಗನವಾಡಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ. ಪಕ್ಕದ ಮನೆಯಿಂದ ಕುಡಿಯೋ ನೀರು ಬರ್ತಿದ್ವಿ, 100 ಮೀಟ್ರ್ ಆಗ್ತದೆ ಇಲ್ಲಿಂದ. ಹಾಗೇಳಿ ನೀರು ಬರ್ತದೆ ನಮಗೆ ಪಂಚಾಯತಿದು, ಆದರೆ ಅದು ನಾವು ಕುಡಿಲಿಕ್ಕೆ ಬಳಸ್ತಾ ಇರಲಿಲ್ಲ. ಯಾಕಂದರೆ ಪೈಪ್ಲೈನ್ ಎಲ್ಲ ಕೆಲವೊಂದು ಸಲ ಒಡೆದೋಗಿರ್ತದೆ ಅಂಥೇಳಿ ಅದನ್ನು ನೋಡಿ ಇವರು ಗೌರಮ್ಮ ತಾವೇ ಸ್ವತಃ ಅಂಗನವಾಡಿಗೆ ನಾನು ಬಾವಿ ತೋಡ್ಕೊಡ್ತೇನೆ, ಅಂಗನವಾಡಿಗೂ ಆಯಿತು ಮತ್ತು ಪಬ್ಲಿಕ್ಕಿಗೂ ಆಗ್ತದೆ ಅಂತ ಹೇಳ್ಕೊಂಡು ಅವರು ತಮ್ಮ ಸ್ವ ಇಚ್ಛೆಯಿಂದ ಬಂದು 30ನೇ ತಾರೀಕಿಂದ ಬಾವಿ ಹೊಡಿತಾ ಇದ್ದಾರೆ. ಇಲ್ಲಿ ಕಳೆದ ಒಂದು 10-15 ದಿವಸಗಳಿಂದ ಬಾವಿನ ತೆಗೆದು ನೀರನ್ನು, ಈಗ ನೀರು ಕೆಲವು ದಿವಸ ನೀರು ಬರುವ ಆಶಾಭಾವನೂ ಕೂಡ ಮಹಿಳೆಗಿದೆ. ಈಗ ಸ್ವಲ್ಪ ದಿವಸದಲ್ಲೇ ನೀರು ಬರ್ಬೋದೇನೋ ಒಂದು ಆಶಯದಿಂದ ಇನ್ನೂ ಕೂಡ ಬಾವಿ ತೆಗಿತಾ. ಇದು ನಿಜವಾಗ್ಲೂ ಒಂದು ಶ್ಲಾಘನೀಯ ಕಾರ್ಯ. ಯಾಕಂದರೆ ಸರ್ಕಾರ ಮಾಡಬೇಕಾಗಿದ್ದ ಕೆಲಸವನ್ನು ಈ ಮಹಿಳೆ ತಾನೇ ಖುದ್ದಾಗಿ ಈ ಒಂದು ಆಸಕ್ತಿ ತೋರಿ ತಾನೇ ಸಾಹಸಕ್ಕೆ ಧುಮುಕಿದ್ದಾಳೆ. ಗೌರಿ ಈ ಹಿಂದೆ ಇದೇ ರೀತಿ 2 ಬಾವಿ ತೋಡಿ ಯಶಸ್ಸು ಕಂಡಿದ್ದಾರೆ. ತಮ್ಮ ಕೆಲಸ ಬಿಟ್ಟು ಅಂಗನವಾಡಿಯ ಮಕ್ಕಳಿಗಾಗಿ ತೋಡ್ತಾ ಇರೋ ಹೊಸ ಬಾವಿಯಲ್ಲಿ ಆದಷ್ಟು ಬೇಗ ನೀರು ಸಿಗಲಿ, ಇವರ ಈ ಶ್ರಮಕ್ಕೆ ಯಶಸ್ಸಾಗಲಿ ಎಂಬುದೇ ಎಲ್ಲರ ಆಶಯ. ಇಂಥ ಆಧುನಿಕ ಯುಗದಲ್ಲೂ ಕೂಡ ಸ್ವತಃ ತಾವೇ ಬಾವಿಯನ್ನು ತೋಡುವುದರ ಮೂಲಕ ಹಿಂದಿನ ಆ ಭಗೀರಥ ಎಂಬ ಕಥೆಯ ಸಾಕಾರತೆಯನ್ನು ಇವರು ಈಗ ತೋರಿಸ್ತಾ ಇದ್ದಾರೆ. ಇವರನ್ನು ಆಧುನಿಕ ಭಾಗೀರಥಿ ಅಂತ ಕರಿಬೋದು ಅಂತ ಅನ್ನಿಸ್ತಾ ಇದೆ. ಅವರ ಸೇವೆ ನಿಜಕ್ಕೂ ಅನನ್ಯ. ಅವರ ಈ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿ, ಆದಷ್ಟು ಬೇಗ ಮತ್ತು ಮೇಲೆ ನೀರು ಸಿಗುವಂತಾಗಲಿ, ಆ ನೀರು ಎಲ್ಲ ಮಕ್ಕಳಿಗೂ ಕುಡಿಲಿಕ್ಕೆ ಸಿಗುವಂತಾಗಲಿ ಅಂಥೇಳಿ ನಾನು ಆಶಿಸ್ತೇನೆ. ಇದು
ಇದು ಗೌರಿ ನಾಯ್ಕ ಎನ್ನುವಂಥ ಹೆಣ್ಣು ಮಗಳ ಕತೆ. ಅವ್ರು ನೋಡಿ ಜನರಿಗಾಗಿ ಮಕ್ಕಳಿಗಾಗಿ ಬಾವಿ ತೋಡ್ತಾ ಇದ್ದಾರೆ. ಕಳೆದ 10 ದಿನಗಳಲ್ಲಿ 15 ಅಡಿ ಬಾವಿ ತೋಡಿದ್ದಾರೆ. ನಿಮ್ಮ ಹತ್ರ ಮಾತಾಡಿಸ್ತೀನಿ, ನೀವು ಕೂಡ ಅವ್ರ ಜೊತೆ ಮಾತಾಡ್ಬೋದು. ಅಲ್ಲೊಬ್ಬರು MP ಇದ್ದಾರೆ ಆ ಭಾಗದಲ್ಲಿ, ಕೊಡಿ ಕಡಿ ಬಡಿ ಅಂತೆಲ್ಲ ಹೇಳ್ತಾ ಇರ್ತಾರೆ. ಸ್ವಲ್ಪ ಮಣ್ಣು ಕಡಿದಿದ್ರೆ ಸ್ವಲ್ಪ ಮಕ್ಕಳಿಗೆ ನೀರೇನೋ ಸಿಗ್ತಾ ಇತ್ತೇನೋ. ರಾಜಕೀಯವೇ ಮಾಡ್ತಾ ಕೂತ್ಕೋಬಾರ್ದು, ಜನಸಾಮಾನ್ಯರಿಗಾಗಿ ಬದುಕಬೇಕು ಅಲ್ವಾ? ಇದು ಗೌರಿ ನಾಯಕ್. ಇಂಥವ್ರನ್ನ ಗೆಲ್ಲಿಸ್ರಿ, ಇಂಥವ್ರನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೊಂದು ಮಾಡಿ. ಕಾಯಾನೈ ಪಿಯಾನೈ ಗ್ಲಾಸ್ ಪೊಡ್ಡಲ್ಲ ಅಂತ ಹೇಳ್ದಂಗೆ ಏನು ಉಪಯೋಗ ಇಲ್ಲ. ಅಂದರೆ ಯಾರನ್ನು ಗೆಲ್ಲಿಸಿ ಏನು ಪ್ರಯೋಜನ? 10 ದಿನಗಳಲ್ಲಿ 15 ಅಡಿ ಬಾವಿ ತೋಡಿದ್ದಾರೆ ಗೌರಿ ನಾಯಕ್ ಅವರು. ಈ ಹಿಂದೆ 2 ಬಾವಿ ತೋಡಿ ಸಕ್ಸಸ್ ಆಗಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿಗಳು ಅಟ್ಲೀಸ್ಟ್ ಈಗಿನ ಕಾಲದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆದ ನಂತರ ಪದ್ಮಶ್ರೀ ಪ್ರಶಸ್ತಿಗಳು ಅರ್ಹರನ್ನು ಹುಡುಕಿಕೊಂಡು ಬರ್ತಾ ಇದೆ. ಬಹುಶಃ ಇವರಿಗೂ ಬರಬಹುದು. ಆದರೆ ಅಲ್ಲಿ ಸಂಬಂಧಪಟ್ಟವರಿಗೆ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ. ಒಂದು ಬೋರ್ವೆಲ್ ಹಾಕ್ಕೊಳ್ಳೋಣ, ಯಾಕೆ ಬರಲ್ಲ ಮನಸ್ಥಿತಿ? ನೀರಾವರಿ ತಜ್ಞ ಶಿವಾನಂದ ಕಳವೆ ಅವರು ನಮಗೆ ಇದರ ಬಗ್ಗೆ ಕಳಿಸಿದರು. ಕೆಟ್ಟರೆ ಇವರನ್ನು ನಿಮ್ಮ ಸ್ಟುಡಿಯೋ ಕರ್ಕೊಂಬರ್ಬೇಕು ಅಂತೇಳಿ ಅಷ್ಟು ಆಲೋಚನೆ ಮಾಡ್ತಿರ್ಬೇಕಾದ್ರೆ ಅಲ್ಲಿಂದಲೂ ಆ ಸ್ಟೋರಿ ಬಂದ್ಬಿಡ್ತು. ಕರೆಕ್ಟ್ ಆಯಿತು. ಗೌರಿ ನಾಯಕ್ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ತೆ ಸರ್. ಭಾಳ ಖುಷಿ ಆಯ್ತಮ್ಮ ನಿಮ್ಮನ್ನು ನೋಡಿ. ನಾನು ಖಂಡಿತವಾಗ್ಲೂ ಇವತ್ತು ಇಡೀ ಜನರ ಜೊತೆ ನಿಮ್ಮ ಹತ್ರ, ಇಡೀ ಕರ್ನಾಟಕದ ಜನ ನಿಮ್ಮ ಜೊತೆ ಮಾತಾಡಲಿಕ್ಕೆ ಉತ್ಸುಕರಾಗಿದ್ದಾರೆ. ಈ ಥರ ಒಂದು ಆಗತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲಮ್ಮ. ಈ ಥರ ನೀವು ಪ್ರಯತ್ನ ಪಡ್ತೀರಿ. ನಿಮ್ಗೆ ಯಾರು ಹೇಳಿದ್ದು ಅಲ್ಲಿ ನೀರಿಲ್ಲ ಮತ್ತೊಂದು ಬೇಕು ಅಂತ? ಅಲ್ಲಿ ಈಗ 1-2 ವರ್ಷದಿಂದ ಹೇಳಿದ್ರು ಅಕ್ಕೋರು, ನೀವು ನಮಗೆ ಇಲ್ಲೊಂದ್ ಸಾಲಿಗೆ ಮಕ್ಕಳಿಗೆ ಕುಡಿಲಿಕ್ಕೆ ಒಂದು ಬಾವಿ ಮಾಡ್ಕೊಡ್ರಿ ಅಂತ ಹೇಳಿ. ಆದ್ರೆ ನಂಗೆ ಆಗ್ಲಿಲ್ಲಾಗಿತ್ತು. ಇಲ್ಲ ಮನೆ ಕಡೆನೆ ಕೆಲಸ ಇತ್ತು, ಆಗ್ಲಿಲ್ಲ. ಈ ಸಲ ಒಂದು ಮಾಡ್ಕೊಡೋಣ ಹೇಳ್ಬಿಟ್ಟೆ, ನೀವು ಹ್ಞೂ ಅಂತ ಹೇಳಿ ಮಾಡ್ತೇನಂತ ಹೇಳಿದೇನಲ್ಲ ಅಂತ ಮಾಡ್ಲೇಬೇಕಂತ ಹೋಗಿ ಮಾಡೋಕ್ ಶುರು ಮಾಡೇನಿ. ಈಗ ನೀರು ಸಿಗ್ಬೋದಾ ಇನ್ನು ಕೆಲವು ದಿನಗಳಲ್ಲಿ? ನೀರು ಇನ್ನೊಂದು 10 ದಿವಸದಲ್ಲಿ ಸಿಗೋದು. ಅಲ್ಲ, ಈಗ ಯಾರನ್ನಾದ್ರೂ ಹೇಳಿದ್ರೆ ಅಲ್ಲೊಂದು ಬೋರ್ವೆಲ್ ಗಿರೋಲ್ ಹಾಕೊಡಲ್ವಾ? ಬೋರೆಲ್ ಇಲ್ಲಿ ಮಾಡಲ್ಲ, ಹಾಕುದಿಲ್ಲ. ಬೋರೆಲ್ ಹಾಕಲ್ಲ ಇಲ್ಲಿ. ಹಾಕಲ್ವಾ? ಅಂದ್ರೆ ಎಲ್ಲ ಅತಿಕ್ರಮಣ ಜಾಗ ಅಲ್ಲ, ಅದಕ್ಕಾಗಿ ಬೋರೆಲ್ ಮಾಡೋದಿಲ್ಲ. ಬೋರ್ವೆಲ್ ಮಾಡೋದಿಲ್ಲ, ಬಾವಿಯೇ ತೋಡ್ಬೇಕಾಗ್ತದೆ. ಈ ಹಿಂದೆ 2 ಬಾವಿ ನೀವೇ ತೋಡಿದ್ದೀರಂತೆ? ಹೌದು. ಎಲ್ಲೆಲ್ಲ ಅದು ನೀರು ಸಿಕ್ಕಿದೆಯಾ? ಅಲ್ಲಿ ಎಷ್ಟು ಸಿಕ್ಕಿದೆ? ನೀರು ಸಿಕ್ಕಿದೆ. ಒಂದು ದಿವಸಕ್ಕೆ ಎಷ್ಟು ತೋಡ್ತೀರಿ? ಒಂದ್ ದಿವಸಕ್ಕೆ 2-3 ಫೋಟ್ ಹೊಡಿತೇನೆ. ಏನ್ ಕೆಲಸ ಮಾಡ್ತೀರಿ ನೀವು? ಏನ್ ಕೆಲಸ ಮಾಡೋದು ನೀವು? ನಾ ಏನ್ ಮಾಡಲ್ಲ. ಈಗ ಮೊದ್ಲೆಲ್ಲ ಹೊರಗ್ ಕೂಲಿಗೆಲ್ಲ ಹೋಗ್ತಿದ್ದೆ, ಈಗ ಮನೆ ಹತ್ರನೇ ಇರ್ತೇನೆ. ಮತ್ತೆ ನಿಮ್ಮ ಜೀವನೋಪಾಯಕ್ಕೆಲ್ಲ? ಜೀವನೋಪಾಯಕ್ಕೆ ಈಗ ಮಗ ಒಂದ್ ಸಣ್ಣ ಅಂಗಡಿ ಮಾಡ್ಕೊಂಡಿದ್ದಾನೆ, ಅದ್ರಲ್ಲೇ ಏನಾದ್ರು ಮಾಡ್ತೇನೆ. ಈ ತೆಂಗೆಲ್ಲ ನಾವೇ ಮಾಡ್ಕೊಂಡಿದ್ದೇನೆ. ತೆಂಗೆಲ್ಲ ತರೋ ಕೆಲಸ ಇಲ್ಲ. ಹಂಗೆ ಜೀವನ ಸಾಕ್ಸುತ್ತ ನಾವು. ಗೂಗಲ್ ಪೇ ಎಲ್ಲ ಇದೆಯಾ ನಿಮ್ಮ ಹತ್ರ? ಗೂಗಲ್ ಪೇ ಅಂದ್ರೆ ಗೊತ್ತಾ? ಗೂಗಲ್ ಪೇ ನಮ್ಮ ಹತ್ರ ಇಲ್ಲಲ್ರಿ ಅದೆಲ್ಲವ. ಗೂಗಲ್ ಪೇ ನಂಬರ್ ಇಲ್ವಾ? ನಾವು ಸ್ವಲ್ಪ ಸಹಾಯ ಮಾಡ್ಬೇಕು ಅಂತಿದ್ದೀವಿ ನಿಮಗೆ. ನನಗೆ ಎಂತ ಸಹಾಯ ಮಾಡೋದೇ ಬೇಡ. ನಾನು ಯಾರು ಸಹಾಯ ಪಡಿದೆ, ಯಾರಿಗೂ ಕೇಳದೆ ಇದು ಮಾಡ್ತಾ ಇದ್ದೇನೆ. ನಂಗೆ ಹಂಗೆ ಒಂದ್ ಬಂದ್ರೆ ಸಾಕಾಗದೆ ಅಷ್ಟೇ. ನೋಡಿ, ನಂಗೆ ಯಾರು 1 ರೂಪಾಯಿನೂ ಕೊಡುದು ಬೇಡ. ಈ ಸಲ ಮತ್ತೇನಂದ್ರೆ ನಮ್ಮ ಬಾವಿ ತೆಗ್ದಾಗ ನನಗೆಲ್ಲ ಕಡೆ ಸನ್ಮಾನ ಮಾಡಿದ್ರು. ಅದಕ್ಕೆ ನನಗೆ ಒಂಥರ ಬೇಜಾರಿತ್ತು. ಈಗ 6 ವರ್ಷದಿಂದನೂ ಒಂಥರ ಮನ್ಸಿಗೆ ಬಹಳ ಬೇಜಾರಿತ್ತು. ನಾನು ನನ್ನ ಸಲುವಾಗಿ ಮಾಡ್ಕೊಂಡಿದ್ದೇನೆ, ನಮ್ಮ ಗಿಡಕ್ಕೆಲ್ಲ ಆಗಿ. ಎಲ್ಲರೂ ಕರೆದು ನನ್ಗೆ ಇಷ್ಟೆಲ್ಲ ಪ್ರೀತಿ ಸನ್ಮಾನ ಮಾಡಿದ್ರಲ್ಲ, ಆದ್ರೆ ನಾನು ಹೊರಗೆ ಏನಾದ್ರೂ ಮಾಡ್ಬೇಕಾಗ್ತದೆ. ಯಾರು ಕೂಡ ಈ ತರ ಹೇಳಕ್ ಸಾಧ್ಯನೇ ಇಲ್ಲ. ನನಗೆ 1 ರೂಪಾಯಿ ಬೇಡ, ನಾನು ಮಾಡೋ ಕೆಲಸ ಮಾಡ್ತೀನಿ ಅಂತ. ಆದ್ರೂ ಕೂಡ ಏನೋ ಒಂದು ಆಸೆ ಇರುತ್ತಲ್ಲ, ಇದೊಂದು ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಇದ್ರೆ ಖಂಡಿತವಾಗ್ಲೂ ನಮ್ಮಿಂದ ಏನಾದ್ರು ಮಾಡಕ್ಕಾದ್ರೆ ಖಂಡಿತವಾಗ್ಲೂ ಮಾಡ್ತೀವಿ ತಾಯಿ. ಇಲ್ಲ, ನನಗೆ ಈಗ ನೋಡ್ರಿ, ನಂಗೆ ಯಾರು ಏನು ಕೊಡೋದ್ ಬೇಡ ಅಂತೇನೆ. ದಯವಿಟ್ಟು ನಂಗೆ ಅದು ಎದ್ದು ನಾ ದುಡ್ಡಿನ ಆಸೆಗೆ ಮಾಡ್ತಾನೆ ಇಲ್ಲ. ಇದು ಗೊತ್ತಾಯ್ತು ನನಗೆ. ನಾನು ಅದನ್ನು ಕೇಳ್ತಾ ಇಲ್ಲ, ದುಡ್ಡಿನ ಆಸೆ ಅಂತ ಹೇಳ್ತಾ ಇರೋದಲ್ಲ, ನಿಮ್ಗೆ ಅಂತಲ್ಲ ನಾನು ಹೇಳಿದ್ದು.
ಒಂದು ಕನಸಿರುತ್ತಲ್ಲ ಎಲ್ಲರೂ ಆ ಸಮಾಜ. ದುಡ್ಡು ಬಂಗಾರ ಮಾಡ್ಕೊಂಡ್ ಬಾಚ್ಕೊಂಡ್ರೆ ನಂಗೆ ಈ ಮಣ್ಣು ಅಗಿತೇನಲ್ಲ ಅದೇ ನನಗ್ ದುಡ್ಡು ಬಂಗಾರ. ಆ ನೀರ್ ಒಂದ್ ಬಂತಂದ್ರೆ ಅದೇ ಖುಷಿ ನನ್ಗಷ್ಟೇ. 4 ಜನ ಕುಡಿದ್ರೆ ಸಾಕು. ನೀರು ಬಂದ ತಕ್ಷಣ ನೀವು ನಮ್ಮ ಸ್ಟುಡಿಯೋಗೆ ಬರಬೇಕು. ಅಡ್ಡಿಲ್ಲ, ಬರ್ತೇನೆ. ವೀಕ್ಷಕರೇ, ನಿಮ್ಮ ಜೊತೆ ಗೌರಿ ನಾಯಕ್ ಅವ್ರ ಜೊತೆ ನೀವು ಕೂಡ ಮಾತಾಡ್ಬೋದು. ಒಬ್ಬರು ತಾಯಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಕ್ಕಳಿಗಾಗಿ ಬಾವಿ ತೋಡ್ತಾ ಇದ್ದಾರೆ. ನಾವು ಕೇಳಿದ್ವಿ ಏನಾದರೂ ಹೆಲ್ಪ್ ಮಾಡಲಾ ನಾವು ಅಂತ. ಇಲ್ಲಪ್ಪ, ನನಗೆ ಆ ಮಣ್ಣು ತೋಡೋದೇ ಅಂದರೆ ಆ ಮಣ್ಣೇ ನನಗೆ ಚಿನ್ನ, ಆ ಥರ ಹೇಳ್ತಾ ಇದ್ದಾರೆ. ಅಮರಾವತಿ ಅನ್ನೋರು ಕರೆ ಮಾಡಿದ್ರು. ಅಂದರೆ ನೀರು ಸಿಗೋದೇ ನನಗೆ ಅತಿ ದೊಡ್ಡ